ಮಾತುಗಳು ಸಾಲದು ಸಾಲದು ನಿನ್ನ ಬಣ್ಣಿಸಲು, ಈ ಬದುಕು ಸಾಲದು ಸಾಲದು ನಿನ್ನ ಸ್ತುತಿಸಲು. ನಿನ್ನ ಪ್ರೀತಿಯು ದೊಡ್ಡದು ದೊಡ್ಡದು ನನ್ನ ದೇವನೇ, ನಿನ್ನ ಪ್ರೀತಿಯು ದೊಡ್ಡದು ದೊಡ್ಡದು ನನ್ನ ದೇವನೇ. ನನಗಾಗಿಯೇ ಭುವಿಯಲ್ಲಿ ಉದಿಸಿದ ಯೇಸು ರಾಜನೇ. Jesus, 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 my heart beat Jesus. Jesus, 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 my life is full of Jesus. Jesus, 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 my heart beat Jesus. Jesus, 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 my life is full of Jesus. ಸ್ವಾಗತಿಸಿ ವಂದಿಸುತ್ತೇನೆ. ಈಗ ನಾವು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳೋಣ. ವಿಮೋಚನ ಕಾಂಡ 35ನೇ ಅಧ್ಯಾಯ 2ನೇ ವಚನ. ವಿಮೋಚನ ಕಾಂಡ 35ನೇ ಅಧ್ಯಾಯ 2ನೇ ವಚನ. 6 ದಿನಗಳು ಕೆಲಸ ನಡೆಸಬೇಕು, 7ನೆಯ ದಿನವು ಪರಿಶುದ್ಧವಾದ ದಿನ, ಅದು ಯೆಹೋವನಿಗೆ ಮೀಸಲಾದ ಸಬ್ಬತ್ ದಿನವಾದ್ದರಿಂದ ಅದರಲ್ಲಿ ನೀವು ಸಂಪೂರ್ಣವಾಗಿ ಕೆಲಸವನ್ನು ನಿಲ್ಲಿಸಿ ಬಿಡಬೇಕು. ದೇವರ ವಾಕ್ಯ ಹೇಳ್ತಾ ಇದೆ, 7ನೇ ದಿನ ಸಬ್ಬತ್ ದಿನ, 7ನೆಯ ದಿನ ಸಬ್ಬತ್ ದಿನ. ಯೇಸು ಸ್ವಾಮಿ ಆದಿಯಲ್ಲಿ ಭೂಮಿಯನ್ನು ಉಂಟು ಮಾಡಿದನು, ಭೂಮಿಯಲ್ಲಿರುವ ಸಮಸ್ತವನ್ನು ಉಂಟು ಮಾಡಿದನು, ಮನುಷ್ಯರನ್ನು ಪಶುಗಳನ್ನು ಎಲ್ಲವನ್ನು ಉಂಟು ಮಾಡಿ 6 ದಿನಗಳ ನಂತರ 7ನೆಯ ದಿನವನ್ನು ವಿಶ್ರಾಂತಿಯ ದಿನವೆಂದು ಹೇಳಿದನು. 7th ಡೇ, 7ನೆಯ ದಿನ. ಪ್ರಿಯ ದೇವರ ಮಕ್ಕಳೇ, ಈ 7ನೆಯ ದಿನವನ್ನು ಸಬ್ಬತ್ ದಿನ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. 6 ದಿನಗಳವರೆಗೂ ನಾವು ಕೆಲಸ ಮಾಡಬೇಕು. 7ನೆಯ ದಿನ ಸಬ್ಬತ್ ದಿನ, ದೇವರನ್ನು ಆರಾಧನೆ ಮಾಡುವಂತ ದಿನ, ದೇವರ ಆಲಯಕ್ಕೆ ಬರುವಂತ ದಿನ, ದೇವರ ವಾಕ್ಯಗಳನ್ನು ದೇವರ ಮಾತುಗಳನ್ನು ಕೇಳುವಂತ ದಿನ, ದೇವರಿಂದ ಆಶೀರ್ವಾದಗಳನ್ನು ಪಡೆದುಕೊಳ್ಳುವಂತ ದಿನ. ವಿಶೇಷವಾಗಿ ದೇವರ ಕೃಪೆ, ದೇವರ ಕನಿಕರ ಹೊಂದಿಕೊಳ್ಳುವಂತ ದಿನ ಸಬ್ಬತ್ ದಿನ, 7ನೇ ದಿನ. ಆದ್ದರಿಂದ ಈ ಸಬ್ಬತ್ ದಿನವನ್ನು ಕ್ರೈಸ್ತರಾದ ನಾವು ಆಚರಿಸುತ್ತೇವೆ. ಯಾವ ರೀತಿ ಆಚರಿಸುತ್ತೇವೆ ಅಂದರೆ, ಸಬ್ಬತ್ ದಿನ ದೇವರ ಆಲಯದಲ್ಲಿ ನನ್ನ ದಿನವನ್ನು ಪ್ರಾರಂಭ ಮಾಡಬೇಕು. ಸಬ್ಬತ್ ದಿನ ದೇವರ ಸಮ್ಮುಖದಲ್ಲಿ ನಾನು ದೇವರಿಗೆ ಕಾಣಿಸಿಕೊಳ್ಳಬೇಕು. ದೇವರು ಆಶೀರ್ವಾದ ಮಾಡಿದಂತ ದಿನ ನೋಡಿ, 7ನೇ ದಿನವನ್ನು ದೇವರು ಏನು ಹೇಳ್ತಿದ್ರೆ ಪರಿಶುದ್ಧವಾದ ದಿನ. ಮನುಷ್ಯನ ಪರಿಶುದ್ಧನು ಅಂತ ಹೇಳ್ತಾ ಇಲ್ಲ, ದಿನವನ್ನೇ ಪರಿಶುದ್ಧನು ಅಂತ ಹೇಳ್ತಾ ಇದೆ. 7ನೆಯ ದಿನವನ್ನು ಪರಿಶುದ್ಧತೆ ಎಂಬುದಕ್ಕೆ ದಿನವನ್ನು ಸೂಚಿಸುತ್ತಾನೆ. ಪ್ರಿಯ ದೇವರ ಮಕ್ಕಳೇ, ಆದ್ರಿಂದ ಸಬ್ಬತ್ ದಿನ, 7ನೆಯ ದಿನ ಏನೇ ಕೆಲಸ ಇದ್ರೂ ಬಿಟ್ಟು ಆಲಯಕ್ಕೆ ಬರಬೇಕು. ಎಷ್ಟೇ ಕೆಲಸ ಇರಲಿ, ಅದರಿಂದ ನಮಗೆ 1 ಕೋಟಿ ಲಾಭ ಬಂದ್ರು ಅದು ನನಗೆ ಬೇಡ. ದೇವರ ಮಾತನ್ನು ತಿರಸ್ಕರಿಸಿ, ದೇವರ ಆಜ್ಞೆಯನ್ನು ತ್ಯಜಿಸಿ ಬರುವಂತ ಲಾಭವು ನನಗೆ ಬೇಡ. 7ನೆಯ ದಿನ ಸಬ್ಬತ್ ದಿನ, ದೇವರ ದಿನ. ಇದು ದೇವರು ನಿರ್ಣಯಿಸಿರೋದು. ದೇವರು 7ನೆಯ ದಿನವನ್ನು ಆಶೀರ್ವಾದ ಮಾಡಿದ್ದಾರೆ. ಪ್ರತಿಯೊಬ್ಬರು ದೇವರ ಮಹಿಮೆಗೋಸ್ಕರ ಯೇಸು ಸ್ವಾಮಿ ನಮ್ಮನ್ನು ಪ್ರೀತಿಸಿ ನಮಗೆ ಕೊಟ್ಟಂತ ವಾಕ್ಯಗಳನ್ನು ಕೈಗೊಂಡು ನಡೆಯುವುದಕ್ಕೋಸ್ಕರ 7ನೆಯ ದಿನ ಸಬ್ಬತ್ ದಿನ ಪ್ರತಿಯೊಬ್ಬ
ಪ್ರಿಯ ದೇವರ ಮಕ್ಕಳೇ, ಹೃದಯದಲ್ಲಿ ನಿರ್ಧಾರ ತಗೊಂಡ್ಬಿಡಿ. 7ನೇ ದಿನ ನನಗೆ ಎಷ್ಟೇ ಕೆಲಸ ಇದ್ರು ನಾನು ಇನ್ನು ಮೇಲೆ ಮಾಡೋದಿಲ್ಲ. ನನಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ ದೇವರು, ನನಗೋಸ್ಕರ ಪರಲೋಕದ ಸಿದ್ಧ ಮಾಡಿದ್ದಾರೆ ದೇವರು. ನನ್ನನ್ನು ಪರಿಶುದ್ಧಪಡಿಸೋದಕ್ಕೋಸ್ಕರ, ನನಗೆ ಬೇಕಾಗಿರುವಂತಹ ಆಶೀರ್ವಾದವನ್ನು ಕೊಡೋದಕ್ಕೋಸ್ಕರ ದೇವರು ಒಂದು ದಿನ ಆಯ್ಕೆ ಮಾಡಿಕೊಂಡಿದ್ದಾರೆ. ಆ ದಿನದಲ್ಲಿ ದೇವರ ಮಾತುಗಳನ್ನು ಕೇಳುವುದಕ್ಕೋಸ್ಕರ ದೇವರ ಸನ್ನಿಧಿಗೆ ನಾನು ಹೋಗ್ತೀನಿ. ದೇವರ ಸನ್ನಿಧಿಗೆ ದೇವರಿಗೆ ಕಾಣಿಸ್ಕೊಳ್ತೀನಿ. ಪ್ರಿಯ ದೇವರ ಮಕ್ಕಳೇ, ದೇವರ ಮಾತುಗಳು ದೇವರು ಹೇಳ್ದಂಗೆ ಹಂಗೆ ಮಾಡಬೇಕು. ದೇವರ ವಾಕ್ಯಗಳನ್ನ ನಾವು ಕೇಳ್ತಾ ಇದ್ದೀವಿ, ದೇವರಿಂದ ಬಂದಂತ ಮಾತುಗಳು ನಮ್ಮ ಕಿವಿಗೆ ಬೀಳ್ತಾ ಇದೆ. ಇದು ದೇವರ ವಾಕ್ಯನೇ. ದೇವರ ವಾಕ್ಯ ಬಿಟ್ಟು ನಾನು ಬೇರೆ ಮಾತಾಡ್ತಾ ಇಲ್ಲ. ದೇವರ ವಾಕ್ಯ ಹೇಳ್ತಾ ಇದೆ, ಸಬ್ಬತ್ ದಿನ, ಪರಿಶುದ್ಧವಾದ ದಿನ, ನಮ್ಮನ್ನು ಪರಿಶುದ್ಧಪಡಿಸುತ್ತಿರುವಂತಹ ದಿನ. ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀವಿ. ಈ ವಾಕ್ಯಗಳು ನಮ್ಮ ಜೀವಿತವನ್ನು ಪರಿಶುದ್ಧಗೊಳಿಸುತ್ತದೆ. ನಮ್ಮ ತಾಯಿಗೆ ಕಿಡ್ನಿ ಫೇಲ್ ಆಗಿದೆ. ನಮ್ಮ ತಾಯಿಗೆ ಕಿಡ್ನಿ ಫೇಲ್ ಆದಾಗ ಡಯಾಲಿಸಿಸ್ ಮಾಡ್ತಾ ಇದ್ದಾರೆ. ಡಯಾಲಿಸಿಸ್ ಮಾಡ್ತಾ ಇರ್ಬೇಕಾದ್ರೆ ಈ ಯುಕರಿಸ್ಟ್ ಆರಾಧನೆ, ಈ ಕಮ್ಯುನಿಯನ್ ಸರ್ವಿಸ್ ಬಂದರೆ ಸಾಕು ನನ್ನ ತಾಯಿಗೆ, ನಾನು ಚರ್ಚ್ಗೆ ಹೋಗ್ಬೇಕು. ಕಾರಲ್ಲಿ ಕರ್ಕೊಂಡೋಗಿ ಚರ್ಚ್ ಹತ್ರ ನಿಲ್ಲಿಸಿ ಮೆತ್ತಿಗೆ ಮೆಟ್ಲರಿಸಿ ಹೋಗಿ ಕೂರಿಸ್ತಾ ಇದ್ವಿ. ಇನ್ನು ನಮ್ಮ ತಾಯಿಯವರು ತೀರೋಗೋದಕ್ಕೆ ಸ್ವಲ್ಪ ದಿನಗಳಿದ್ವು. ಆ ಟೈಮಲ್ಲೂ ಕೂಡ ನಾನು ಆಲಯಕ್ಕೆ ಬರಬೇಕು. ನಮ್ಮ ತಂದೆ ತಾಯಿ ನಮಗೆ ಕಳಿಸ್ಕೊಟ್ಟಿರೋದು ಅದೇ. ನಮ್ಮ ತಂದೆಯಾಗಿರುವಂಥ ದೇವರು ನಮಗೆ ಕಳಿಸ್ಕೊಟ್ಟಿರೋದು ಕೂಡ ಅದೇ. ದೇವರ ಆಲಯಕ್ಕೆ ಮಿಸ್ ಮಾಡದೆ ಬರಬೇಕು. ಪ್ರತಿ ಒಬ್ಬೊಬ್ಬರನ್ನು ಇದು ದೇವರ ಆಜ್ಞೆ, ಇದು ದೇವರ ನಿಯಮ. 6 ದಿನಗಳು ನೀನು ಕೆಲಸ ಮಾಡಬೇಕು, 7ನೇ ದಿನ ಸಬ್ಬತ್ ದಿನವಾದ್ದರಿಂದ ನೀನು ದೇವರ ಆಲಯದಲ್ಲಿ ನನಗೆ ನೀನು ಕಾಣಿಸಿಕೊಳ್ಳಬೇಕು. ನಾನು ನಿನ್ನನ್ನು ಶುದ್ಧ ಮಾಡಬೇಕು. ನಾನು ನಿನ್ನನ್ನು ಪರಿಶುದ್ಧನಾಗಿ ಮಾಡುವಂತ ಸಮಯ ಸಬ್ಬತ್ ದಿನ. ಆದ್ರಿಂದ ಆ ದಿನವನ್ನು ದೇವರು ಪರಿಶುದ್ಧವೆಂದೆಣಿಸಿದ್ದಾನೆ. ಸಬ್ಬತ್ ದಿನವನ್ನು ನಿರ್ಲಕ್ಷ್ಯತೆಯಿಂದ ನಾವು ತಗೊಂಡ್ರೆ, ಬಿಡು, ನನಗೆ ಕೆಲಸ ಇದೆ ಅಂತ ದೇವರಿಗೆ ಗೊತ್ತಿಲ್ವಾ? ನನಗೆ ಶಿಫ್ಟ್ ಡ್ಯೂಟಿ ಅಂತ ದೇವರಿಗೆ ಗೊತ್ತಿಲ್ವಾ? ನೀನು ಡ್ಯೂಟಿ ಕೊಟ್ಟಿರೋದು ಯಾರು? ಕರೆಕ್ಟ್ ತಾನೇ? ನೀನು ಸಂಪಾದನೆ ಮಾಡಿ ಬಿರಿಯಾನಿ ತಿನ್ನೋದಕ್ಕೋಸ್ಕರ, ಕಬಾಬ್ ತಿನ್ನೋದಕ್ಕೋಸ್ಕರ, ಕರೆಕ್ಟ್ ತಾನೇ? ನಾವು ಸಂಪಾದನೆ ಮಾಡೋದಕ್ಕೇನು? ಏನಕ್ಕೋಸ್ಕರ? ತೃಪ್ತಿಯಾಗಿ ಊಟ ಮಾಡೋದಕ್ಕೋಸ್ಕರ, ಕುಟುಂಬದ ಸಮಾಧಾನ ಇಟ್ಕೊಳ್ಳೋದಕ್ಕೋಸ್ಕರ. ಬೇಕಾಗಿರುವಂಥದ್ದು ಅದಕ್ಕೆ ಏನು ಗೊತ್ತಾ? 7ನೇ ದಿನಕ್ಕೆ ನೀನು ಪ್ರಾಮುಖ್ಯತೆ ಕೊಟ್ರೆ ನಿನ್ನ ಜೀವನದ ಪ್ರಾಯಾಸದ ಪ್ರತಿಫಲ ನಿಂತಿದ್ದೀಯ. ಇಲ್ಲ ಅಂದ್ರೆ ದೇವರು ಹೇಳಿದ್ರೆ ದೇವರು ಮಾಡಿಬಿಡ್ತಾರೆ. ಸಬ್ಬತ್ ದಿನ ನಿರ್ಲಕ್ಷ್ಯತೆಯಿಂದ ನೋಡುವಂತವ್ರಿಗೆ ಮರಣ ಶಿಕ್ಷೆ ಆಗಬೇಕು ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ಮರಣ ಶಿಕ್ಷೆ. ಆದ್ರಿಂದ ದೇವರ ಮಾತುಗಳನ್ನು ಕೇಳ್ತಾ ಇದ್ದೀವಿ. ಇವಾಗ 7ನೇ ದಿನ ಸಬ್ಬತ್ ದಿನ. ಇನ್ನು ಮೇಲೆ ಒಬ್ಬರು ಕೂಡ ಮಿಸ್ ಮಾಡಬಾರ್ದು. ಚರ್ಚ್ಗೆ, ಆಲಯಕ್ಕೆ ಭಾನುವಾರ ಮಿಸ್ ಮಾಡಲೇಬಾರ್ದು. ಯಾವ ರೀಸನ್ ಕೊಡಬಾರ್ದು ದೇವರಿಗೆ. ದೇವರ ಹತ್ರ ಬಂದು ನಿಂತ್ಕೋಬೇಕಷ್ಟೇ. ದೇವರು ನಿಮ್ಮನ್ನ ಕಾಪಾಡೋದಕ್ಕೆ ದೇವರಿಗೆ ಶಕ್ತಿ ಇಲ್ವಾ? ಶಕ್ತಿ ಇದೆ ತಾನೆ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂತ ಸರ್ವಶಕ್ತನಾದ ದೇವರು ಸಮುದ್ರವನ್ನು ಒಂದೇ ಮಾತು ಹೇಳ್ತಾನೆ, ಮರೆಯಬೇಡ ಸುಮ್ಮನೆ ಇರುವಂತ. ರೋಗಗಳಿಗೆ ಒಂದೇ ಮಾತು, ಬಿಟ್ಟು ಸತ್ತವರಿಗೆ ಒಂದೇ ಮಾತು, ಒಂದು ಮಾತು. ಎಷ್ಟು ಶಕ್ತಿ ಇದೆ ದೇವರ ವಾಕ್ಯದಲ್ಲಿ. ದೇವರ ಮಾತಿಗೆ ಎಷ್ಟು ಬಲವಿದೆ. ನಾವು ದೇವರ ವಾಕ್ಯದಲ್ಲಿ ನೋಡ್ತಾ
ಪ್ರಿಯ ದೇವರ ಮಕ್ಕಳೇ, ಅದೇ ರೀತಿ ದೇವರ ಪ್ರೀತಿನೂ ಗೊತ್ತು. ನಮಗೋಸ್ಕರ ಕಲ್ವಾರಿ ಸಿಲುಬೆಯಲ್ಲಿ ತನ್ನ ಪ್ರಾಣವನ್ನು ತ್ಯಜಿಸಿ, ಪ್ರಿಯ ದೇವರ ಮಕ್ಕಳೇ, ನನ್ನ ಜನರೇ, ನಾನು ಆರಿಸಿಕೊಂಡಂತ ನನ್ನ ಜನರೇ, ಸಬ್ಬತ್ ದಿನವನ್ನು ನೀವು ಆಚರಣೆ ಮಾಡ್ರಿ. ಎಲ್ಲಿ ಯುಕರಿಸ್ಟ್ ಆರಾಧನೆಯನ್ನು ನಾನು ಬರುವವರೆಗೂ ಇದನ್ನು ನೀವು ಆರಾಧನೆ ಮಾಡ್ತಾ ಇರಬೇಕು ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳಿದೆಯೋ, ಅದೇ ರೀತಿಯಲ್ಲಿ ಸಬ್ಬತ್ ದಿನ ಮೋಶೆ ಸೀನಾಯಿ ಬೆಟ್ಟದ ಮೇಲೆ ಹೋಗ್ತಾನೆ. ಮೋಶೆ ಸೀನಾಯಿ ಬೆಟ್ಟದ ಮೇಲೆ ಹೋಗಿದ ತಕ್ಷಣ ಸೀನಾಯಿ ಬೆಟ್ಟದ ಮೇಲೆ 6 ದಿನಗಳು ಇರ್ತಾನೆ. 6 ದಿನಗಳ ನಂತರ ಸೇನಾಧೀಶ್ವರನಾದ ಯೆಹೋವನು 7ನೆಯ ದಿನವನ್ನು ಆರಿಸಿಕೊಂತಾನೆ. ಮೋಶೆಯ ಸಂಗಡ ಮಾತನಾಡುವುದಕ್ಕೋಸ್ಕರ 7ನೆಯ ದಿನವನ್ನು ಆರಿಸಿಕೊಂತಾನೆ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಹೃದಯಕ್ಕೆ ಬೇಕಾಗಿರುವಂತಹ ಆಶೀರ್ವಾದಗಳನ್ನು ಕೊಡುವುದಕ್ಕೋಸ್ಕರ, ನಿಮಗೆ ಬಲವನ್ನು ಕೊಡುವುದಕ್ಕೋಸ್ಕರ, ನಿಮಗೆ ಶಕ್ತಿಯನ್ನು ಕೊಡುವುದಕ್ಕೋಸ್ಕರ ಈ 7ನೆಯ ದಿನವನ್ನು ತಂದೆಯಾದ ದೇವರು ಆರಿಸಿಕೊಂಡಿದ್ದಾನೆ. ದೇವರ ನಾಮದ ಮಹಿಮೆಗೋಸ್ಕರ, ನಮ್ಮೆಲ್ಲರ ಜೀವಿತದ ಒಳ್ಳೆಯದಕ್ಕೋಸ್ಕರ. ಮರಿಬೇಡಿ, ಬಿಡಬೇಡಿ. ಏನೇ ಕೆಲಸ ಇರಲಿ, ಏನೇ ಇರಲಿ, ದೇವರಿಗೋಸ್ಕರ ಒಂದು ದಿನ ಕೊಟ್ಕೊಳ್ಳೋಣ. ಒಂದು ದಿವಸ ದೇವರಿಗೋಸ್ಕರ ಕೊಟ್ಕೊಳ್ಳೋಣ. ಒನ್ ಡೇ ದೇವರಿಗೋಸ್ಕರ ಕೊಟ್ಕೊಳ್ಳೋಣ. ಯಾಕಂದ್ರೆ ಅದು ದೇವರ ದಿನ, ದೇವರು ಪರಿಶುದ್ಧ ಮಾಡಿರುವಂಥ ದಿನ. ಆ ಒಂದು ದಿನ ನಾನು ದೇವರಿಗೆ ಕೊಡ್ತೀನಿ ಅಂತ ಹೃದಯದಲ್ಲಿ ಅನ್ಕೊಂತೀರಲ್ವಾ? ದೇವರೇ, ಎಷ್ಟೋ ಸರಿ ನಾನು ಆಲಯಕ್ಕೆ ಮಿಸ್ ಮಾಡಿದ್ದೀನಿ, ಎಷ್ಟೋ ಸರಿ ವಿಧ ವಿಧವಾದಂತ ಕಾರಣಗಳನ್ನ ನಿನಗೆ ಹೇಳಿದ್ದೀನಿ. ದೇವರೇ, ಈ ಸಮಸ್ಯೆ ಇದೆ, ಅದರಿಂದ ಆಲಯಕ್ಕೆ ಬರಬಾಗ್ತಾ ಇಲ್ಲ. ನಿನ್ನನ್ನು ಅರ್ಥ ಮಾಡ್ಕೊಳ್ಳುವ ದೇವರಲ್ವಾ? ದೇವರೇ, ನನ್ನ ಕ್ಷಮಿಸಿಬಿಡು. ದೇವರು ಹೇಳ್ತಾನೆ, ಅಲ್ಲಪ್ಪ, ನಾನು ನಿಮಗೆ ಬಲ ಕೊಡಬೇಕು, ನಾನು ನಿನ್ನ ಆಶೀರ್ವಾದ ಮಾಡಬೇಕು ಅಂತ ನನ್ನ ಆಸೆ ಇದೆ. ನೀನು ಯಾಕಪ್ಪ ಬರ್ತಾ ಇಲ್ಲ ಅಂತ ಕೇಳ್ತಾನೆ. ನೋಡಿ, ಈ 7 ದಿನಗಳು ಮುಖ್ಯವಾದದ್ದು. ನಾಮನ್ ಕುಷ್ಠರೋಗದಿಂದ ಇರ್ತಾನೆ. ನಾಮನ್ ಕುಷ್ಠರೋಗದಿಂದ ಇದ್ದಾಗ ಯೋರ್ದನ್ ಹೊಳೆಯಲ್ಲಿ 7 ಸಾರಿ ಬಿಡುತ್ತಾನೆ. ಒಂದು ಸಾರಿಗೆ ಅವನಿಗೆ ವಾಸಿಯಾಗಿಲ್ಲ, 2 ಸಾರಿಗೆ ವಾಸಿಯಾಗಿಲ್ಲ, 3 ಸಾರಿಗೆ ಆಗಿಲ್ಲ, 4, 5, 6 ಸಾರಿ ಮಾಡಿದ್ರು ಅವನಿಗೆ ವಾಸಿಯಾಗಿಲ್ಲ. 7 ಸಾರಿ ಮುಳುಗಿ ಎದ್ದ ಮೇಲೇನೆ ಅದ್ಭುತವನ್ನು ಕಾಣ್ತಾನೆ. 7 ಸಾರಿ ಮುಳುಗಿ ಎದ್ದ ಮೇಲೇನೆ ಅವನ ಜೀವನದಲ್ಲಿರುವಂತ, ಅವನ ದೇಹದಲ್ಲಿರುವಂತ ರೋಗಕ್ಕೆ ಬಿಡುಗಡೆ. ದೇವರ ಮಾತಿನಲ್ಲಿ ಶಕ್ತಿ ಇದೆ. ಆದ್ರಿಂದ ಒಬ್ಬ ದೇವರ ಮನುಷ್ಯನಾಗಿ ಈ ಮಾತುಗಳು ನಿಮ್ಮ ಕಿವಿಗೆ ಬೀಳ್ತಾ ಇದ್ದಾವೆ. ಒಬ್ಬ ದೇವರ ಮನುಷ್ಯನಾಗಿ ಈ ಮಾತುಗಳು ದೇವರ ಆತ್ಮನ ಮೂಲಕ ದೇವರು ಮಾತಾಡ್ತಾ ಇದ್ದಾರೆ. ಸಬ್ಬತ್ ದಿನ ದೇವರು ಆಶೀರ್ವಾದ ಮಾಡಿದಂತ ದಿನ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮನ್ನು ಆರೋಗ್ಯದಿಂದ ನಡೆಸುವಂತ ದಿನ. ದೇವರು ತನ್ನ ವಾಕ್ಯವನ್ನು ಎಂಬಂತೆ ದೇವದೂತನ್ನ ಕಳಿಸ್ತಾನೆ ನಮ್ಮ ಹತ್ರ. ವಾಕ್ಯವನ್ನು ಎಂಬಂತೆ ದೇವದೂತನ್ನ ಕಳಿಸ್ತಾನೆ. ಏನಕ್ಕೋಸ್ಕರ? ನಾವು ಆರೋಗ್ಯವಂತರಾಗಿ ಜೀವನ ಮಾಡೋದಕ್ಕೋಸ್ಕರ, ಸುಕ್ಷೇಮವಾಗಿ ಸಮೃದ್ಧಿಯಿಂದ ನಡೆಯೋದಕ್ಕೋಸ್ಕರ. ಪ್ರಿಯ ದೇವರ ಮಕ್ಕಳೇ, ಈ ನಾಮ 7 ಸಾರಿ ಮುಳುಗಿದ ಮೇಲೆ ಅವನ ಜೀವನದಲ್ಲಿ ಅವನಿಗಿರುವಂತ ರೋಗ ವಾಸಿಯಾಗುತ್ತೆ. ಅದೇ ರೀತಿಯಲ್ಲಿ ನೋಡಿ, ಎಲಿಯ ಮಳೆ ಬರೋದಕ್ಕೋಸ್ಕರ ಎಷ್ಟು ಸಾರಿ ಪ್ರಾರ್ಥನೆ ಮಾಡ್ತಾನೆ? 7 ಸಾರಿ ಪ್ರಾರ್ಥನೆ ಮಾಡಬೇಕಾಗುತ್ತೆ. 7 ಸಾರಿ, 7 ಟೈಮ್ಸ್ 7 ಸಾರಿ ಪ್ರಾರ್ಥನೆ ಮಾಡ್ತಾನು. 7 ಸಾರಿ ಪ್ರಾರ್ಥನೆ ಮಾಡಿದ ತಕ್ಷಣ ಅವನ ಸೇವಕನಿಗೆ ಹೇಳ್ತಾನೆ, ಹೋಗು ಬೆಟ್ಟದ ಮೇಲೆ ನೋಡು, ಸಮುದ್ರದ ಕಡೆಗೆ ನೋಡು ಅಂತ ಹೇಳಿದಾಗ ಹೋಗಿ ನೋಡ್ತಾನೆ. 7ನೇ ಸಾರಿಗೆ ಪ್ರಾರ್ಥನೆ ಮಾಡಿದ ಆಗಿದ ತಕ್ಷಣ ಸಮುದ್ರದ ಕಡೆ ನೋಡಿದ್ರೆ ಅಂಗೈಯಷ್ಟು ಅಗಲವಾದಂತ ಚಿಕ್ಕ ಮೋಡ ಕಾಣುತ್ತೆ. ಅದು ದೊಡ್ಡ ಮಳೆಯನ್ನು ಸುರಿಸುತ್ತೆ.
ಪ್ರಿಯ ದೇವರ ಮಕ್ಕಳೇ, ಪ್ರಿಯ ದೇವರ ಮಕ್ಕಳೇ, 7th ಡೇ, 7ನೇ ದಿನ. ಪ್ರಕಟಣೆಯಲ್ಲಿ ಬರುತ್ತೆ ಏನು ಗೊತ್ತಾ? 7 ಆತ್ಮಗಳನ್ನ ಉಳ್ಳಂತ ದೇವರು, 7 ದೀಪಸ್ತಂಭಗಳ ಮಧ್ಯೆ ತಿರುಗಾಡುವಂತ ದೇವರು. ದೇವರು 7ನೇ ದಿನವನ್ನು ಪರಿಶುದ್ಧತೆ ನೆನೆಸಿದ್ದಾರೆ. 7ನೆಯ ದಿನ ಅಂಗೈಯಷ್ಟು ಅಗಲವಾದಂತ ಮೋಡ ದೊಡ್ಡ ಮಳೆಯನ್ನು ಸುರಿಸುತ್ತದೆ. 7ನೆಯ ದಿನ ನಿನ್ನ ಜೀವನಕ್ಕೆ ಆಶೀರ್ವಾದ ತರುವಂತಹ ದಿನ, ನಿನ್ನ ಪ್ರಾರ್ಥನೆಗೆ ಉತ್ತರ ಬರುವಂತಹ ದಿನ, ನಿನ್ನ ಪ್ರಾರ್ಥನೆಯನ್ನು ದೇವರು ಕೇಳಿ ಉತ್ತರವನ್ನು ಕೊಡುವಂತಹ ದಿನ. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ನಾಮದ ಮಹಿಮೆಗೋಸ್ಕರ ದೇವರು 7ನೇ ದಿನವನ್ನು ನಮ್ಮ ಆಶೀರ್ವಾದಕ್ಕೋಸ್ಕರ ಇಟ್ಟಿದ್ದಾನೆ. 7ನೇ ದಿನ ದೇವರ ಕೃಪೆಯಲ್ಲಿ ನಾವೆಲ್ಲರೂ ಸೇರಬೇಕು. ನಾವು ಅಂತೀವಿ, ಕೆಲವೊಂದು ಟೈಮ್ ಮಾತಾಡ್ತೀವಿ, ಅಲ್ಲಿ ಹೋಗ್ತೀವಿ, ಇಲ್ಲಿ ಹೋಗ್ತೀವಿ, ಟೈಮ್ ಆಗೋಯ್ತು, ಚರ್ಚ್ಗೆ ಬರಕ್ಕೆ ಟೈಮ್ ಆಗೋಯ್ತು ಅಂತ ನಾವು ಹೇಳ್ಬಾರ್ದು. ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇರ್ಬೋದು. ನನ್ನ ಉದ್ದೇಶ ಏನಂದ್ರೆ, ದೇವರ ವಾಕ್ಯ ಏನಿದೆ ಅಂದ್ರೆ, ದೇವರ ಉದ್ದೇಶವೇನೆಂದರೆ 7ನೆಯ ದಿನ ನೀನು ನನ್ನ ಕಣ್ಣ ಮುಂದೆ ಆಲಯದಲ್ಲಿ ಕಾಣಿಸಿಕೊಳ್ಳಬೇಕು. ಇದೇ ನನ್ನ ಆಸೆ. ಇದು ನೀನು ತಿಳಿದಿದ್ದೀಯಾ? ಇದನ್ನು ನೀನು ನಿರ್ಲಕ್ಷ್ಯತೆಯಿಂದ ತಗೊಂಡಿರಾ? ನೀನು ಆಸಕ್ತಿಯಿಂದ ದೇವರ ಆಲಯಕ್ಕೆ ಬರಬೇಕು. ನಾನು 7ನೇ ದಿನವನ್ನು ಪರಿಶುದ್ಧ ಮಾಡಿದ ಹಾಗೆ 7ನೇ ದಿನದಲ್ಲಿ ನನ್ನ ವಾಕ್ಯವನ್ನು ಕೇಳುತ್ತಿರುವಂತ ನನ್ನ ಜನರನ್ನು ನಾನು ಶುದ್ಧಿ ಮಾಡುವುದಕ್ಕೋಸ್ಕರ, ನಾನು ಬಲಪಡಿಸುವುದಕ್ಕೋಸ್ಕರ ನಾನು ಕಾಯ್ಕೊಂಡಿದ್ದೀನಿ. ನಿಮಗಿಂತ ಫಸ್ಟ್ ಬಂದು ಆಲಯದಲ್ಲಿ ನಾನು ಕಾಯ್ಕೊಂಡಿದ್ದೀನಿ. ದೇವರು ಹೇಳ್ತಾರೆ, ನನ್ನ ಆಲಯಕ್ಕೆ, ನಾನಿರುವಂತ ಸ್ಥಳಕ್ಕೆ ನನ್ನ ಮಕ್ಕಳು ಬರ್ತಾರ? ನಾನು ಪ್ರಾಣ ಕೊಟ್ಟು ಸಂಪಾದಿಸಿದಂತ ನನ್ನ ಮಕ್ಕಳು ನನ್ನನ್ನು ಹುಡುಕಿಕೊಂಡು ಆಲಯಕ್ಕೆ ಬರ್ತಾರ? ನನ್ನ ಮಾತುಗಳನ್ನು ಕೇಳುವುದಕ್ಕೋಸ್ಕರ ಶ್ರದ್ಧೆಯಿಂದ. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೇವರ ವಾಕ್ಯವು ನಮ್ಮ ಕಿವಿಗೆ ಬೀಳ್ತಾ ಇದೆ. ಇನ್ನು ಮೇಲೆ ಇಲ್ಲಿರುವಂತ ಯಾರೊಬ್ಬರು ಮಿಸ್ ಮಾಡಬಾರ್ದು, ಯಾರು ಮಿಸ್ ಆಗಬಾರ್ದು, ಯಾವ ರೀಸನ್ ಕೊಡಬಾರ್ದು. ದೇವರಿಗೆ ಒಂದು ದಿವಸ ದೇವರಿಗೆ ಕೊಟ್ಕೋಣ, ಒಂದೇ ಒಂದು ದಿವಸ. ಒಂದು ದಿನದಲ್ಲಿ 24 ಗಂಟೆ ದೇವರಿಗೆ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ಒಂದು ದಿನದಲ್ಲಿ ಆರಾಧನೆ ಮಾಡೋ ಟೈಮಲ್ಲಿ ಕರೆಕ್ಟ್ ಟೈಮ್ಗೆ ಬಂದು ದೇವರನ್ನ ಆರಾಧನೆ ಮಾಡಿಕೊಂಡು, ದೇವರ ಮಾತುಗಳನ್ನ ಕೇಳಿಸ್ಕೊಂಡು, ಆ ವಾಕ್ಯಗಳ ಮೂಲಕ, ಆ ಮಾತುಗಳ ಮೂಲಕ ನಮ್ಮ ಜೀವನ ಸರಿಪಡಿಸಿಕೊಂಡು ದೇವರು ಹೇಳುವಂತ ಮಾತು ನಾವು ಕೇಳಿ ದೇವರ ನಾಮದ ಮಹಿಮೆಗೋಸ್ಕರ ಜೀವನ ಮಾಡೋಣ. ನೋಡಿ, ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ ನಾವು 11 ಡೇಸ್ ಮಾಡಿದಾಗ ಗುಡ್ ಫ್ರೈಡೆ ಬರುತ್ತೆ. ಗುಡ್ ಫ್ರೈಡೆ, ಶುಭ ಶುಕ್ರವಾರ. ಯೇಸು ಸ್ವಾಮಿ ಈ ಶುಭ ಶುಕ್ರವಾರದಂದು 7 ವಾಕ್ಯಗಳನ್ನು ಮಾತಾಡ್ತಾರೆ. 7 ವಾಕ್ಯಗಳು, 7 ವಾಕ್ಯಗಳು, 7 ವಾಕ್ಯ ಮಾತಾಡೋವರೆಗೂ, 7 ಮಾತುಗಳನ್ನ ಮಾತಾಡೋವರೆಗೂ ಯೇಸು ಸ್ವಾಮಿ ಪ್ರಾಣ ಹೋಗಲ್ಲ. ಯೇಸು ಸ್ವಾಮಿ ಪ್ರಾಣ ಹೋಗಲ್ಲ. ಯಾಕಂದ್ರೆ ವಾಕ್ಯದ ಪ್ರೂಫ್ ಐತೆ, ಇದು ನಮಗೆ ಗೊತ್ತು. 7ನೇ ಮಾತು ಹೇಳ್ತಾರೆ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ. ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಅಂತಾನೆ. ಕೊನೆ ಮಾತು. ಯೇಸು ಸ್ವಾಮಿ ದೇವರು ಈ ಭೂಮಿ ಮೇಲೆ ಬಂದು ಈ ಭೂಮಿಯಲ್ಲಿ ದೇವರ ಚಿತ್ತವನ್ನು ನೆರವೇರಿಸಿ ದೇವರ ನಾಮದ ಮಹಿಮೆಗೋಸ್ಕರ ಜೀವಿಸಿದಂತ ಕರ್ತವ್ಯ ಕೆಲಸ ಅಂದರೆ ನಮ್ಮ ಪಾಪಗಳನ್ನು ತನ್ನ ಬೆನ್ನ ಮೇಲೆ ಹೊತ್ತಿಕೊಂಡು ನಮ್ಮ ಪಾಪಗಳ ದೆಸೆಯಾಗಿ ಆತನು ಸತ್ತನು. ನಮ್ಮ ಪಾಪಗಳ ದೆಸೆಯಾಗಿ ನಾವು ಮಾಡಿದ ಎಲ್ಲ ಅವಿಧೇಯದ ಕೆಲಸವಾಗಿ, ಅವಿವೇಕವಾಗಿ, ಎಲ್ಲ ದುಷ್ಟ
ಜೀವನ ಎಚ್ಚೆತ್ಕೋಬೇಕು. ಈ ಕೇಳಿ ಹಿಂಗೆ ಬಿಡಬಾರ್ದು, ಹಿಂಗೆ ಕೇಳಿ ಈ ಥರ ಬಿಡಬಾರ್ದು. ಕಷ್ಟನ ಪರವಾಗಿಲ್ಲ, ಮಳೆ ಬರ್ತಾ ಇದೆಯಾ? ನಾನು ಹೇಳ್ತೀನಿ ನೋಡಿ, ನಿಮ್ಮೆಲ್ಲರಿಗಿಂತ ದೂರದಿಂದ ಬರ್ತೀನಿ ನಾನು, ನಿಜವಾಗಿ ಹೇಳ್ತೀನಿ, ತುಂಬ ದೂರದಿಂದ ಬರ್ತಾ ಇದ್ದೀನಿ ನಾನು, ನಿಮಗಿಂತ ಫಸ್ಟೇ ಇರ್ತೀನಿ ನಾನು. ನೀವು ಹೇಳ್ಬೋದು ನೀವು ಫಸ್ಟೇ ಇರಬೇಕು, ನಾವು ಬಿಲಿವರ್ಸು ಪರವಾಗಿಲ್ಲ ಹಂಗನ್ನಬಾರ್ದು. ದೇವರ ದೃಷ್ಟಿಗೆ ಎಲ್ಲ ಒಂದೇ, ಎಲ್ಲರೂ ಒಂದೇ. ನನಗೂ ಪರಲೋಕನೇ, ನಿಮಗೂ ಪರಲೋಕನೇ. ಫಾಸ್ಟ್ ಆಗಿದ್ದಕ್ಕೆ ಪರಲೋಕ ಏನೋ ಬೇರೆ ಇರುತ್ತಾ? ಇಲ್ಲ ತಾನೇ? ನೀವು ಬಿಲಿವರ್ಸ್ ಅಂದ್ರೆ ಬೇರೆ ಪರಲೋಕಕ್ಕೆ ಹೋಗ್ತೀರಾ? ಇಲ್ಲ ತಾನೇ? ಹೋಗಲ್ಲ ತಾನೇ? ಒಂದೇ ಪರಲೋಕ ದೇವರು ನಮಗೋಸ್ಕರ ಸಿದ್ಧ ಮಾಡಿದಂತ ಆಸಕ್ತಿ ಇರಬೇಕು. 91ನೇ ಕೀರ್ತನೆ ಹೇಳುತ್ತೆ, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದಲೇ ಅವನನ್ನು ಉದ್ಧರಿಸುವೆನು. ದೇವರ ಆಲಯಕ್ಕೆ ಬರುವುದಕ್ಕೋಸ್ಕರ, ದೇವರು ಹೇಳಿರುವಂತಹ ಮಾತು ನೆರವೇರಿಸುವುದಕ್ಕೋಸ್ಕರ, ದೇವರ ವಾಕ್ಯ ನನ್ನ ಜೀವನದಲ್ಲಿ ನಾನು ನೆರವೇರಿಸಬೇಕು. ದೇವರ ಮಾತುಗಳು ನನ್ನ ಜೀವಿತದಲ್ಲಿ ನಾನು ಕೇಳಿದರೆ, ದೇವರ ಮಾತಿಗೆ ವಿಧೇಯನಾದರೆ ಆ ಆಶೀರ್ವಾದ ಹೆಂಗಿರುತ್ತೆ ಗೊತ್ತಾ? ಆ ಸಂತೃಪ್ತಿ ಹೆಂಗಿರುತ್ತೆ ಗೊತ್ತಾ? 100 ಆನೆ ಬಲ ಬಿಡುತ್ತದೆ. ಪ್ರಿಯ ದೇವರ ಮಕ್ಕಳೇ, ಏನಕ್ಕೋಸ್ಕರ ಗೊತ್ತಾ ಬಲ ಬರೋದು? ನಾನು ದೇವರ ವಾಕ್ಯನ ಕೈಗೊಂಡು ನಡೀತಾ ಇದ್ದೀನಿ. ದೇವರು ಸೇನಾಧೀಶ್ವರನಾದ ಯೆಹೋವ ದೇವರು ನನ್ನ ಸಂಗಡ ಇದ್ದಾನೆ. ಯಾವ ಕೇಡು ಉಪದ್ರವವು ನನ್ನ ಗುಡಾರದ ಸಮೀಪಕ್ಕೂ ಬಾರದ ಹಾಗೆ ಯೇಸು ಕ್ರಿಸ್ತನು ನನ್ನ ಸಂಗಡ, ನನ್ನ ಕುಟುಂಬದ ಸಂಗಡ ಇದ್ದಾನೆ ಎಂಬ ನಂಬಿಕೆ ನಮ್ಮಲ್ಲಿ ಬರುತ್ತೆ, ಎಂಬ ದೃಢವಾದ ವಿಶ್ವಾಸ ನಮ್ಮಲ್ಲಿ ಬರುತ್ತೆ. ಅದನ್ನ ಬರಗೊಡೋದಕ್ಕೋಸ್ಕರನೇ, ಈ ಆಶೀರ್ವಾದ ಕೊಡೋದಕ್ಕೋಸ್ಕರನೇ 7ನೇ ದಿನವನ್ನು ದೇವರು ಆರಿಸಿಕೊಳ್ತಾನೆ. 7ನೇ ದಿನವನ್ನು ದೇವರು ಆರಿಸಿಕೊಂಡಿದ್ದಾನೆ. 7ನೇ ದಿನದಲ್ಲಿ ನಿನ್ನನ್ನು ಶುದ್ಧ ಮಾಡಿ, ನಿನಗೆ ಬೇಕಾಗಿರುವಂತಹ ಶುದ್ಧತೆಯ ವಾಕ್ಯಗಳನ್ನು ದಯಪಾಲಿಸಿಕೊಟ್ಟು, ಆ ವಾಕ್ಯಗಳನ್ನು ಕೇಳ್ತಿರುವಂತಹ ನಿಮ್ಮೆಲ್ಲರ ಜೀವಿತದಲ್ಲಿ ಪರಿಶುದ್ಧಾತ್ಮನ ಪ್ರೇರೇಪಣೆಯಿಂದ, ಪರಿಶುದ್ಧಾತ್ಮನ ನಡೆಸುವಿಕೆಯಲ್ಲಿ, ಪರಿಶುದ್ಧಾತ್ಮನ ಬಲದಿಂದ ದೇವರ ಆತ್ಮನ ವಾಕ್ಯಗಳನ್ನ ಕೇಳ್ತಾ ಇರುವಂತಹ ನಮ್ಮ ಜೀವನದಲ್ಲಿ ದೇವರು ಕೆಲಸ ಮಾಡೋದಕ್ಕೋಸ್ಕರನೇ, ಪರಿಶುದ್ಧಾತ್ಮ ದೇವರು ಕಾರ್ಯ ಮಾಡುವುದಕ್ಕೋಸ್ಕರನೇ. ಪ್ರಿಯ ದೇವರ ಮಕ್ಕಳೇ, ಇನ್ನು ಮುಂದೆ ನಾವು ಹೇಳೋಣ, ಹೇಳ್ತೀವ? ಹೌದು ಸ್ವಾಮಿ, ನಮಗೆ ಎಷ್ಟೋ ಸಾರಿ ತಪ್ಪಿಸ್ಕೊಂಡಿದ್ದೀನಿ, ಎಷ್ಟೋ ಸಾರಿ ನಿನಗೆ ಕಾರಣ ಹೇಳಿದ್ದೀನಿ. ದೇವರೇ, ನನ್ನ ಜೀವನ ಬದಲಾಯಿಸಿ, ನಿನಗಿಂತ ಪ್ರಾಮುಖ್ಯವಾಗಿ ಬೇರೆ ಯಾವುದನ್ನು ನಾನು ಪ್ರೀತಿಸಬಾರದು. ಅದು ಕುಟುಂಬವಾಗಲಿ, ಕೆಲಸವಾಗಲಿ, ಹಣವಾಗಲಿ, ನನ್ನ ಶರೀರವೇ ಆಗಲಿ. ನಿನ್ನ ಆಜ್ಞೆಯನ್ನು ಮೀರುವಂತ ಕೆಲಸ ನನ್ನ ಜೀವನದಲ್ಲಿ ಇನ್ನು ಮೇಲೆ ಇರಬಾರದು. ಪ್ರಿಯ ದೇವರ ಮಕ್ಕಳೇ, ದೇವರ ಮಾತು ನಮ್ಮ ಜೀವನಕ್ಕೆ ಆಶೀರ್ವಾದ. ಮಿಸ್ ಮಾಡಬೇಡಿ. ಎಕ್ಸಾಮಲ್ಲಿ ಪಾಸ್ ಆದರೆ ಮಾರ್ಕ್ಸ್ ಕಾರ್ಡ್ ಬರುತ್ತೆ. ನೀನು ಚೆನ್ನಾಗಿ ಓದಿದ್ಯಪ್ಪ, ರ್ಯಾಂಕ್ ಸ್ಟೂಡೆಂಟ್ ಅಂತ ಮಾರ್ಕ್ಸ್ ಕಾರ್ಡ್ ಬರುತ್ತೆ. ದೇವರ ವಾಕ್ಯಗಳನ್ನ ಕೈಗೊಂಡು ನೀನು ಪಾಸ್ ಆದರೆ ನಮಗೋಸ್ಕರ ಪರಲೋಕದಲ್ಲಿ ಸಂತೋಷ. ಆದ್ದರಿಂದ ಬೇಡ, ನಾನು ದೇವರ ಮಾತನ್ನ ಕೇಳ್ತೀನಿ. ನನಗೋಸ್ಕರ ಯೇಸು ಸ್ವಾಮಿ ಸಂಘದಿಂದ ರಕ್ತ ಕೊಟ್ಟಿದ್ದಾರೆ, ನನ್ನನ್ನು ಕಾಪಾಡಿದ್ದಾರೆ. ನನ್ನ ಬದುಕಿರೋವರೆಗೂ ನನ್ನ ಸಂಗಡನೇ ಇರ್ತಾರೆ. ಆತನ ಹೇಳುವಂತ ಮಾತು ನಾನು ಕೇಳಬೇಕು.
ಬದಲಾಯಿಸ್ಕೋಬೇಕು. ನನ್ನ ಜೀವಿತವನ್ನು ನಾನು ಚೇಂಜ್ ಮಾಡ್ಕೋಬೇಕು. ದೇವರು ಯಾಕೆ ಈ ಸಬ್ಬತ್ ದಿನವನ್ನು 7ನೇ ದಿನವನ್ನು ಪರಿಶುದ್ಧವಾದದೆಂದು ಎಣಿಸಬೇಕು? ಪ್ರಿಯ ದೇವರ ಮಕ್ಕಳೇ, 7ನೇ ದಿನ ನಿನ್ನ ಜೀವನದಲ್ಲಿ ಈ ಪ್ರಸಂಗನ, ಈ ವಾಕ್ಯಗಳನ್ನ, ಈ ಮಾತುಗಳನ್ನ ನಿನ್ನ ಪ್ರಾಣ ಇರೋವರೆಗೂ ಮರಿ. ಯಾರು ನಮ್ಮನ್ನ ಕಾಪಾಡಲ್ಲ ಸರ್, ನಾವು ನಮಗಿರೋರು ಕೈ ಬಿಟ್ಕೋಣ. ಬರಲ್ಲ. ನಮಗೋಸ್ಕರ ಪ್ರಾಣ ಕೊಟ್ಟಿರೋ ದೇವರೊಬ್ಬನೇ. ನಮ್ಮನ್ನ ಕಾಪಾಡೋದಕ್ಕೆ ಶಕ್ತಿ ಇರೋದು ದೇವರೊಬ್ಬನಿಗೆ. ಆದ್ರಿಂದ ನನ್ನ ಕೈ ಮುಗಿದು ಕೇಳ್ಕೊತೀನಿ, ನಿಜವಾಗಿ 7ನೇ ದಿನ ದೇವರ ದಿನ. ದೇವರಿಗೆ ಏನು ಹೇಳಬೇಡಿ. ದೇವರು, ನಾನು ನಿನ್ನ ಮಾತುಗಳನ್ನ ಕೇಳ್ತಿದ್ದೇವೆ, ನಿನ್ನ ಪಾದದ ಹತ್ರ ಎತ್ತಿರಿಸುವ. ನೀನು ಬಿಟ್ಟರೆ ನನ್ನ ಕಾಪಾಡೋರು ಯಾರಿದ್ದಾರೆ? ನಾನು ಹಣ ಕಾಪಾಡುತ್ತೆ, ಕೆಲಸ ಕಾಪಾಡುತ್ತೆ, ಇದು ಕೆಲಸ ಊಟ ಕೊಡುತ್ತೆ, ಆ ಹಣ ನನಗೆ ಊಟ ಕೊಡುತ್ತೆ, ನಾಳೆ ನನಗೆ ಪ್ರೊಟೆಕ್ಷನ್ ಮಾಡೋದು ಈ ಹಣನೇ. ಇದಕ್ಕೋಸ್ಕರ ನಾನು ನಿನಗೆ ಆಲಯಕ್ಕೆ ಮಿಸ್ ಮಾಡ್ತಾ ಇದ್ದೆ. ದೇವರೇ, ನಾನು ನಿನ್ನ ಮಗುಸು. ಹೌದು, ದೇವರು ಹೇಳ್ತಾರೆ, ಕಣ್ಣೀರು ಬಿಡ್ತಾ ಹಳ್ಳತಾ ಹೇಳ್ತಾರೆ, ದುಃಖದಿಂದ ನಾವು ಹೇಳ್ತಾರೆ, ಯೇಸು ಅಯ್ಯೋ ನನ್ನ ಮಕ್ಕಳು ಬರ್ಲಿಲ್ವಲ್ಲ, ನನ್ನ ಮಗನು ಬರ್ಲಿಲ್ವಲ್ಲ ಆಲಯಕ್ಕೆ. ನಾನು ಪ್ರಾಣ ಕೊಟ್ಟು ಸಂಪಾದನೆ ಮಾಡಿರುವಂತ ನನ್ನ ಮಗನು ನನ್ನ ಪಾಪಗಳನ್ನ ತೊಳೆದಾಕ್ಬಿಟ್ಟೆ. ಎಷ್ಟು ಸಾರಿ ಎಷ್ಟು ಆಕ್ಸಿಡೆಂಟ್ಗಳಿಂದ ತಪ್ಪಿಸ್ದೆ, ಎಷ್ಟು ಸಾರಿ ಎಷ್ಟು ಅಪಾಯಗಳಿಂದ ಬಿಡಿಸ್ದೆ, ಎಷ್ಟೋ ಸಾರಿ ರೋಗದಲ್ಲಿ ಬಿದ್ದಿದ್ದಾಗ, ಮರಣಕರವಾದ ಹಾಸಿಗೆಯಲ್ಲಿ ಬಿದ್ದಿದ್ದಾಗ ನಾನು ಕಾಪಾಡೋದಲ್ಲ. ನೋಡು, ಮರಣಕರವಾದ ರೋಗ ಇಡೀ ಪ್ರಪಂಚವನ್ನೇ ಹರಡ್ಕೊಂತಾ ಇದೆ. ನನ್ನ ಮಕ್ಕಳಿಗೆ ನಾನು ಆಶ್ರಯ ದುರ್ಗವಾಗಿದ್ದೀನಲ್ವಾ, ನಾನು ತಾನೇ ಕಾಪಾಡೋದು. ಇನ್ಯಾರು ಕಾಪಾಡೋಕ್ಕೆ ಸಾಧ್ಯ? ನಾನು ಕಾಪಾಡ್ತೀನಿ ಬಂದ್ರಪ್ಪ. ನಾನೊಬ್ಬನೇನಪ್ಪ ನಿನ್ನ ಕಾಪಾಡಕ್ಕಾಗೋದು? ಯಾಕಂದ್ರೆ ನನ್ನ ಕೈಯಲ್ಲಿ ಮಾತ್ರನೇ ಆ ಶಕ್ತಿ ಇದೆ. ನನ್ನ ಹೆಸರಿಗೆ ಮಾತ್ರನೇ ಇಡೀ ಲೋಕನೇ ಅಡ್ಡ ಬೀಳೋದು, ನನ್ನ ಹೆಸರಿಗೆ ಮಾತ್ರನೇ. ನನ್ನ ಹೆಸರಿನ ಮೂಲಕ ನೀವು ದೇವರ ರಾಜ್ಯಕ್ಕೆ ಬರ್ತೀರಾ. ನನ್ನ ಹೆಸರಿನ ಮೂಲಕ ನೀವು ಕಾರ್ಯಗಳನ್ನು ನೋಡ್ತೀರಾ. ನನ್ನ ಹೆಸರಿನ ಮೂಲಕ ನಿನಗೆ ಒಳ್ಳೆಯ ಜೀವಿತವನ್ನು ಸಿಗುತ್ತದೆ. ನಿನಗೆ ಒಳ್ಳೆಯ ಜೀವನ ಕೊಡ್ತೀನಿ, ಒಳ್ಳೆಯ ಭವಿಷ್ಯವನ್ನು ಕೊಡ್ತೀನಿ, ಸಮಾಧಾನ ಕೊಡ್ತೀನಿ, ನನ್ನ ಹೆಸರಿನ ಮೂಲಕವೇ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ, ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ, ಪರಿಶುದ್ಧಾತ್ಮ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರ ಆತ್ಮನ ಮಾತುಗಳು, ದೇವರ ಆತ್ಮನ ಮಾತುಗಳು ಪ್ರಿಯ ದೇವರ ಮಕ್ಕಳೇ, ಹೃದಯನ ಕರಗಿಸುತ್ತೆ, ಹೃದಯನ ಕರಗಿಸುತ್ತೆ, ಕಲ್ಲಾದಂತ ಹೃದಯನ ಮೃದು ಮಾಡುತ್ತೆ. ದೇವರ ಆತ್ಮನ ಮಾತುಗಳು, ದೇವರ ಕೆಲಸ. ಒಬ್ಬ ಪಾಪಿ ವ್ಯಭಿಚಾರ ಮಾಡ್ತಾ ಇದ್ರೆ, ಕಳ್ತನ ಮಾಡ್ತಾ ಇದ್ರೆ, ಮೋಸ ಮಾಡ್ತಾ ಇದ್ರೆ, ಅವನ ಜೀವನನ ಚೇಂಜ್ ಮಾಡೋದು ಏನು ಗೊತ್ತಾ? ದೇವರ ಪ್ರೀತಿಯ ಮಾತುಗಳು. ಪ್ರಿಯ ದೇವರ ಮಗನೇ, ಈ ದಿನ ದೇವರ ವಾಕ್ಯವನ್ನು ನಾವು ಕೇಳ್ತಾ ಇದ್ದೀವಿ. ಕೇಳಿದ್ದೀವಲ್ಲ, ಮಿಸ್ ಮಾಡಲ್ಲ ತಾನೇ? ಮಿಸ್ ಆಗಲ್ಲ ತಾನೇ? ಮಿಸ್ ಆದರೆ ನಾನೇನು ಮಾಡೋಕ್ಕಾಗಲ್ಲ. ದೇವರು ಕೇಳಿದ್ದಾರೆ, ನಾನು ಕೇಳಬೇಕು, ಅಷ್ಟೇ ನನ್ನ ಕರ್ತವ್ಯ. ದೇವರು ಹೇಳಿದ್ದಾರೆ, ದೇವರು ಹೇಳೋದನ್ನ ನನಗೆ ಹೇಳೋದಕ್ಕೋಸ್ಕರನೇ ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ. ನನ್ನ ಯೋಚನೆಗೆ ಬಂದಿರೋದು, ನನ್ನ ಆಲೋಚನೆಗೆ ಬಂದಿರೋದು, ನನ್ನ ಜ್ಞಾನದಿಂದಾಗಲಿ, ನನ್ನ ವಿವೇಕದಿಂದಾಗಲಿ, ನನ್ನ ಬುದ್ಧಿಯಿಂದಾಗಲಿ, ಇಲ್ಲ ನನ್ನ ತಿಳುವಳಿಕೆಯಿಂದಾಗಲಿ ಈ ಮಾತು ಬರ್ತಾ ಇಲ್ಲ. ದೇವರು ಆರಿಸಿಕೊಂಡಂತ ದಿನ ಸಬ್ಬತ್ ದಿನ, ಅದು ಪರಿಶುದ್ಧವಾದಂತ ದಿನ. ಇದನ್ನು ನೀನು ಆಚರಿಸಲೇಬೇಕು. ಇದು ನನ್ನ ನಿಯಮ. ಇದನ್ನು ನೀನು ಫಾಲೋ ಮಾಡಬೇಕು. ಇದು ನೀನು ಫಾಲೋ ಮಾಡಿದ್ರೆ ನಿನಗೆ ಒಳ್ಳೇದಾಗುತ್ತೆ. ರಾಂಗ್ ರೂಟಲ್ಲಿ ಹೋಗ್ತೀನಿ ಅಂದ್ರೆ ಹೋಗಪ್ಪ, ಮುಂದೆಯಿಂದ ಲೋಡ್ ಲಾರಿ ಬರುತ್ತೆ,
ಪ್ರಿಯ ದೇವರ ಮಕ್ಕಳೇ, ದೇವರ ನಾಮದ ಮಹಿಮೆಗೋಸ್ಕರ ಏಳನೆಯ ದಿನದ ರಹಸ್ಯಗಳನ್ನು, ಏಳನೆಯ ದಿನದ ಈ ಸಬ್ಬತ್ ದಿನದ ಮಹತ್ವವನ್ನು ನಾವು ಇವಾಗ ತಿಳಿದಿದ್ದೇವೆ. ಈ ಮಾತುಗಳನ್ನು ಕೇಳುತ್ತಿರುವಂತಹ ಎಲ್ಲ ದೇವರ ಮಕ್ಕಳೇ, ಇಂದಿನಿಂದ ನಿಮ್ಮ ಆಲಯಕ್ಕೆ ನೀವು ಬರಬೇಕು. ದೇವರು ಕೊಟ್ಟಂತ ನಿಯಮ ನೀವು ಪಾಲಿಸಬೇಕು. ಇದು ದೇವರ ಉದ್ದೇಶ, ದೇವರ ಚಿತ್ತ. ಇನ್ನು ಮುಂದೆ ಪಾಲಿಸ್ತೀರಾ? ಕರೆಕ್ಟ್ ಆಗಿ ಪಾಲಿಸ್ತೀರಾ? ನಾನು ಓಪನ್ ಹಾರ್ಟ್ ಆಗಿ ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ನಾನು ಈ ವಾಕ್ಯಗಳನ್ನ ಕೇಳಿದ್ದೀನಿ, ಮಿಸ್ ಮಾಡಿದಿರ ಚರ್ಚೆಗೆ ಬರ್ತೀನಿ ಅನ್ನೋರಿಗೆ ಹೇಗೆ ನೋಡೋಣ. ಹಾಲೆಲೂಯ, ದೇವರಿಗೆ ಮಹಿಮೆ ಉಂಟಾಗಲಿ. ನೋಡಿ, ನಿಮ್ಮ ಸಮಸ್ಯೆ ದೇವರಿಗೆ ಗೊತ್ತು, ನಿಮ್ಮ ಕಷ್ಟನೂ ದೇವರಿಗೆ ಗೊತ್ತು, ನಿಮ್ಮ ಕಣ್ಣೀರನ್ನು ದೇವರಿಗೆ ಗೊತ್ತು, ನಿಮ್ಮ ರೋಗ ಕೂಡ ದೇವರಿಗೆ ಗೊತ್ತು. ರೋಗದಲ್ಲೂ, ಕಷ್ಟದಲ್ಲೂ, ಸಂಕಟದಲ್ಲೂ ನನ್ನ ಆಲಯಕ್ಕೆ ಇವರು ಬರ್ತಾರ ಅಂತ ಎದುರು ನೋಡ್ತಾರೆ, ನನ್ನ ಮಾತುಗಳನ್ನ ಇವರು ಕೇಳ್ತಾರ ಅಂತ ಎದುರು ನೋಡ್ತಾರೆ. ನನ್ನ ಮಾತಿಗಿಂತ ಬೇರೆ ಯಾವುದನ್ನು ಹೆಚ್ಚಾಗಿ ಹಿಡಿಯುವನು ದೇವರೊಬ್ಬಲ್ಲ. ನನ್ನ ಮಾತನ್ನು ಕೇಳುತ್ತಾರೆ ಯಾರು? ನನ್ನ ಕುರಿಗಳು. ದೇವರು ನಮ್ಮನ್ನು ಆಶೀರ್ವಾದ ಮಾಡಿ. ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಿಶುದ್ಧಾತ್ಮ ದೇವರೇ, ಸ್ವಾಮಿ, ನಾವು ನಿನ್ನ ಮಕ್ಕಳು, ನೀನು ಪ್ರೀತಿಸಿದಂಥ ನಿನ್ನ ಚಿನ್ನದ ಸ್ವಾಮಿ, ನಿನ್ನ ವಾಕ್ಯಗಳನ್ನು ಕೇಳಿಸಿಕೊಂಡಿದ್ದೇವೆ. ನಿನ್ನ ಪ್ರಸನ್ನತೆಯಿಂದ ನಮ್ಮನ್ನು ಬಲಪಡಿಸು ಸ್ವಾಮಿ. ನಿನ್ನ ಆತ್ಮನ ಅಭಿಷೇಕದಲ್ಲಿ ಬಂದಂಥ ಪ್ರತಿಯೊಂದೊಂದು ಮಾತುಗಳನ್ನು ನಮ್ಮ ಜೀವಿತಕ್ಕೆ ಆಶೀರ್ವಾದವಾಗಿ ಇರುವ ಹಾಗೆ ಇನ್ನು ಮೇಲೆ ದೇವರೇ, ನನ್ನ ಹೃದಯದಿಂದ ಅರಿಕೆ ಮಾಡುತ್ತಿದ್ದೇನೆ. ಪ್ರತಿ ಸಬ್ಬತ್ತಿನ ನಿನ್ನ ಆಲಯದಲ್ಲಿ ನಾನು ಕಾಣಿಸಿಕೊಳ್ಳುತ್ತೇನೆ ಎಂಬುದಾಗಿ ಹೇಳುವಂಥ ಪ್ರತಿಯೊಬ್ಬೊಬ್ಬರ ಒಟ್ಟಿಗೆ ಸ್ವಾಮಿ, ನಿನ್ನ ದಿವ್ಯವಾದ ಪ್ರಸನ್ನತೆ ಇಳಿದು ಬರಲಿ. ನಿನ್ನ ತೇಜಸ್ಸು, ನಿನ್ನ ಮಹಿಮೆಯ ಸಂಗಡ ಅವರ ಮೇಲೆ ಇಳಿದು ಬಾ ಸ್ವಾಮಿ. ನಿನ್ನ ಪರಿಶುದ್ಧಾತ್ಮನ ಬಲ, ನಿನ್ನ ಪರಿಶುದ್ಧಾತ್ಮನ ಶಕ್ತಿಯಿಂದ ಪ್ರತಿ ಒಬ್ಬೊಬ್ಬರನ್ನು ನೀನು ತುಂಬಿಸು ಸ್ವಾಮಿ. ಕರುಣಾಸಾಗರನ ದೇವರೇ, ಜೀವಿತಕ್ಕೆ ಬೇಕಾಗಿರುವಂತಹ ಆದರಣೆಯನ್ನು, ಸಮಾಧಾನವನ್ನು, ಸಂತೋಷವನ್ನು ದಯಪಾಲಿಸು. ಈ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ದೇವ, ಆಮೆನ್. ಈಗ ಯಾರಾದರೂ ದೇವರಾತ್ಮನ ಪ್ರೇರೇಪಣೆಯಿಂದ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಿಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ತೇನೆ. ನಿನಗೆ ವಂದನೆಯನ್ನು ಸಲ್ಲಿಸ್ತೇನೆ. ನಿನ್ನ ಆಲಯಕ್ಕೆ ಬರುವ ಹಾಗೆ ನೀನು ಕೊಟ್ಟಂತ ಎಲ್ಲ ಅವಕಾಶಗಳಿಗಾಗಿ ನಿನಗೆ ಕೋಟಿ ಕೋಟಿ ವಂದನೆ. ನಾವು ಎಷ್ಟರವರು ನಮ್ಮ ಮನೆ ಎಷ್ಟರದ್ದು ಸ್ವಾಮಿ, ಇಷ್ಟಾಗಿ ನಮ್ಮನ್ನು ನಾವು ಅಭಿವೃದ್ಧಿಪಡಿಸಿದ್ದೀಯಲ್ಲ ಸ್ವಾಮಿ, ಸ್ತೋತ್ರ. ನಿನ್ನನ್ನು ಬಿಟ್ಟು ನಾವು ಇನ್ನಾರ ಬಳಿಗೆ ಹೋಗೋಣ ಸ್ವಾಮಿ. ನಿನ್ನಲ್ಲಿ ನಿತ್ಯ ಜೀವನ ಮಾಡುವ ವಾಕ್ಯಗಳು ಸ್ವಾಮಿ. ಕರ್ತನೆ, ದಾವಿದನು ಹೇಳುವ ಹಾಗೆ ನಿನ್ನ ಆಲಯದಲ್ಲಿ ಕಳೆಯುವ ಒಂದು ದಿನವು ಬೇರೆ ಸಹಸ್ರ ದಿನಗಳಿಗಿಂತಲೂ ಉತ್ತಮವಾಗಿದೆ. ದೇವರಿಗೆ, ನಿನ್ನ ಮಕ್ಕಳಾದ ನಮಗೆ ನಿನ್ನ ಆಲಯಕ್ಕೆ ಈ ದಿವಸ ಬಂದು ನಿನ್ನನ್ನು ಆರಾಧಿಸುವ ಅವಕಾಶವನ್ನು ಕಠಿಣವಾದಂಥ ದಿವಸಗಳಲ್ಲಿ ನಿನ್ನ ಕೃಪೆ ಹಸ್ತವನ್ನು ನಮ್ಮ ಮೇಲೆ ಚಾಚಿ ಜೀವಿತರ ಸಂಖ್ಯೆಯಲ್ಲಿ ನಮ್ಮ ನೆಲೆಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನೀನು ಯಾಕೆ ನಮ್ಮನ್ನು ಪ್ರೀತಿಸಬೇಕು? ನಮ್ಮನ್ನು ಯಾಕೆ ನೀನು ಲಕ್ಷಿಸಬೇಕು ಸ್ವಾಮಿ? ಯಾಕಂದರೆ ನಮಗೋಸ್ಕರ ನೀನು ಕ್ರೂಜೆ ಮೇಲೆ ನಿನ್ನ ಮರಣವನ್ನು ನೀನು ಅರ್ಪಿಸಿದ್ದಿ ಸ್ವಾಮಿ.
ನಮಗೋಸ್ಕರ ನಿನ್ನ ರಕ್ತವನ್ನು ನೀನು ಸುರಿಸಿದ್ದಿ ಸ್ವಾಮಿ. ಅದಕ್ಕೆ ನಾವು ಒಬ್ಬೊಬ್ಬರು ಬೆಲೆ ಕಟ್ಟಬೇಕು ಸ್ವಾಮಿ. ನಮ್ಮ ಹಾಗೂ ನಮ್ಮ ಮಕ್ಕಳ ಜೀವಿತದಲ್ಲಿ ಇಲ್ಲಿವರೆಗೂ ನಾವು ತಿಳಿದು ತಿಳಿದ ಮಾಡಿಕೊಂಡು ಬಂದೆಲ್ಲ ತಪ್ಪ ಅಪರಾಧಗಳನ್ನು ದಯವಿಟ್ಟು ನೀನು ಮನ್ನಿಸು. ಮತ್ತು ಹಾಗೆ ನೀನು ನಮ್ಮ ಮಕ್ಕಳ ಜೀವಿತದಲ್ಲಿ ಪ್ರತಿಯೊಬ್ಬರ ಜೀವಿತದಲ್ಲಿ ನೀನು ಮಾಡಿಕೊಂಡು ಬಂದೆಲ್ಲ ಉಪಕಾರಗಳನ್ನು ಸ್ಮರಿಸಿಕೊಂಡು ಈ ಆಲಯದೊಳಗೆ ತಲೆ ಬಾಗಿನಂತ ನಾವು ಒಬ್ಬೊಬ್ಬರು ನಿನಗೆ ಸ್ತೋತ್ರ ಸಲ್ಲಿಸಲು ಕೃಪೆ ಮಾಡುತ್ತೇವೆ ಎಂದು ಪ್ರಾರ್ಥಿಸುತ್ತೇವೆ. ಎಲ್ಲರ ಬಾಯಿಗಳನ್ನು ತೆರೆಯಲ್ಪಡಲಿ ಸ್ವಾಮಿ. ಸ್ತೋತ್ರವು ನಮ್ಮೆಲ್ಲರ ಬಾಯಿಂದ ಹೊರಡಲಿ ಎಂದು ನಿನ್ನನ್ನು ಪ್ರಾರ್ಥಿಸುತ್ತೇವೆ. ದೇವರೇ, ಈ ಕಠಿಣವಾದಂಥ ದಿವಸ ಎದ್ದಿರುವಂಥ ಎಲ್ಲ ಕರೋನಾ ವೈರಸ್ ಅನ್ನ ನಿನ್ನ ಹತೋಟಿಯಲ್ಲಿ ಇಟ್ಟುಕೋದೇವ ಎಂದು ನಿನ್ನನ್ನು ಪ್ರಾರ್ಥಿಸ್ತೇವೆ ಸ್ವಾಮಿ. ಎಷ್ಟು ಆತ್ಮಗಳು ಈ ಲೋಕವನ್ನು ಬಿಟ್ಟು ಮರೆತು ಹೋದರು ಸ್ವಾಮಿ. ದುಃಖ ತಪ್ತರಾದಂಥ ಅವರೆಲ್ಲ ಕುಟುಂಬ ಮಕ್ಕಳನ್ನು ನೀನು ಆಶೀರ್ವಾದ ಮಾಡುವವರ ಕಣ್ಣೀರನ್ನು ಒರೆಸು ಸ್ವಾಮಿ. ಇನ್ನು ಮುಂದೆ ಈ ವೈರಸ್ ಇಲ್ಲದಂತೆ ನೀನು ಮಾಡು ಸ್ವಾಮಿ. ಅದನ್ನು ಸಮಾಧಿ ಮಾಡಿಬಿಡುತ್ತಾನೆ. ಜನರಲ್ಲಿರುವಂಥ ಎಲ್ಲ ಭಯವನ್ನು ನೀನು ತೆಗೆದು ಹಾಕು ಸ್ವಾಮಿ. ದೇವರೇ, ನಿನ್ನನ್ನೇ ನಂಬಿ ಬಂದಿದ್ದೇವೆ ಸ್ವಾಮಿ. ಆ ದಿವಸದಲ್ಲಿ ನೀನು ಇಸ್ರಾಯೇಲರಿಗೆ ಹೇಳಿದ ಮಾತನ್ನ ಈ ಸಮಯದಲ್ಲಿ ನಿನ್ನ ಮುಂದೆ ನಾವು ಜ್ಞಾಪಕಪಡಿಸುತ್ತೇವೆ. ಕಷ್ಟ ಕಾಲದಲ್ಲಿ ನನಗೆ ಮೊರೆಯಿರಿ, ನಾನು ಬಿಡಿಸುವೆನು, ಆಗ ನೀವು ನನ್ನನ್ನು ಕೊಂಡಾಡುವೆ ಎಂಬುದಾಗಿ ಹೇಳಿದ್ದಿ. ನಿನಗೆ ಸ್ತೋತ್ರ ಸ್ವಾಮಿ. ನಾನೇ ಆರೋಗ್ಯದಾಯಕನೆಂಬುದಾಗಿ ನೀನು ಸಾರಿ ಸಾರಿ ನೀನು ಇಸ್ರಾಯೇಲರಿಗೆ ಹೇಳಿದ ಅದೇ ತಂದೆಯ ಹತ್ತಿರ ನಾವು ಈ ಸಮಯದಲ್ಲಿ ಆರೋಗ್ಯವನ್ನು ದಯಪಾಲಿಸಿಕೊಳ್ಳೋದಲ್ಲಿ ನಾನು ಪ್ರಾರ್ಥಿಸ್ತೇನೆ. ಲೋಕದಲ್ಲಿರುವಂತಹ ಈ ಕರೋನಾ ವೈರಸ್ ಅನ್ನ ಸಂಪೂರ್ಣವಾಗಿ ನೀನು ತೆಗೆದು ಹಾಕು ಸ್ವಾಮಿ. ಕರ್ತನೆ, ಜನರೆಲ್ಲರೂ ನಿನ್ನನ್ನು ಬಂದು ಸ್ತುತಿಸುವ ಹಾಗೆ, ಕೃತಜ್ಞತೆಯನ್ನು ಸಲ್ಲಿಸುವ ಹಾಗೆ ಕೃಪೆ ಮಾಡು ಸ್ವಾಮಿ. ಇದರಿಂದ ಅನೇಕರ ಕಣ್ಣುಗಳನ್ನು ನೀನು ತೆರೆ ಮಾಡಿದ್ದೀನಿ. ನಿನಗೆ ಸ್ತೋತ್ರ. ನಿನ್ನ ಹತ್ತಿರ ಅನೇಕರು ಬಂದು ತಮ್ಮ ಪಾಪಗಳ ಅರಿಕೆಯನ್ನು ಮಾಡುವಂತೆ ಅವರ ಬಾಯಿಗಳನ್ನು ನಿನ್ನ ತೆರೆದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಇನ್ನು ಮುಂದಿನ ದಿವಸಗಳಲ್ಲಿ ಈ ವೈರಸ್ ಇಂದ ಯಾವುದೇ ಸೋಂಕುಗಳಾಗಲಿ, ಯಾವುದೇ ರೀತಿ ದುರ್ಮರಣಗಳಾಗಲಿ ಉಂಟಾಗದ ಹಾಗೆ ಎಲ್ಲವನ್ನಿನ ಹತೋಟಿಗೆ ತೆಗೆದುಕೊಳ್ಳಿ. ಮುಖ್ಯವಾಗಿ ಎಲ್ಲ ಕಡೆ ನಿನ್ನ ಆಲಯಗಳು ತೆರೆಯಲ್ಪಟ್ಟಿವೆ, ಆರಾಧನೆಗಳನ್ನು ನಡೆಸುತ್ತಾ ಇವೆ ಸ್ವಾಮಿ. ಕರ್ತನೆ, ಆದರೆ ಇಲ್ಲಿಂದ ನಿನ್ನ ಆಲಯದಿಂದ ಯಾವುದೇ ರೀತಿಯ ಕೆಟ್ಟ ಸಂಗತಿಗಳು ಹರಡದಂತೆ ಕೃಪೆ ಮಾಡಿ ನಡೆಸಿ ಸ್ವಾಮಿ. ನಿನ್ನ ಮಕ್ಕಳಾದ ನಾವು ಪರಿಶುದ್ಧರಾಗಿ ನಾವು ನಿನ್ನ ಆಲಯಕ್ಕೆ ಬಂದು ನಿನ್ನನ್ನು ಸ್ತುತಿಸುವ ಸೌಭಾಗ್ಯನ ಪ್ರತಿಯೊಬ್ಬರನ್ನು ದಯಪಾಲಿಸಿ ಕೊಟ್ಟಿದ್ದೀವಿ ಸ್ವಾಮಿ. ಒಳ್ಳೆಯ ಸಂಗತಿಗಳು ನಡೆಯಲ್ಪಡಲು ಕೃಪೆ ಮಾಡು. ಈ ಆಲಯದಲ್ಲಿರುವಂಥ ಪ್ರತಿಯೊಂದು ಕುಟುಂಬಕ್ಕೋಸ್ಕರ ಬೇಡುತ್ತೇವೆ ಸ್ವಾಮಿ. ಪ್ರತಿಯೊಬ್ಬೊಬ್ಬರನ್ನು ನಿನ್ನ ಹರಿಸು, ಆಶೀರ್ವದಿಸು, ಆರೋಗ್ಯ ಕೊಡು ಸ್ವಾಮಿ. ಅವರ ಕಣ್ಣೀರನ್ನು ಒರೆಸು, ಚಿಂತೆಯನ್ನು ತೆಗೆದು ಹಾಕು. ಬೇಕಾದದ್ದನ್ನು ಭಕ್ತ ಹೊತ್ತಿಗೆ ನೀನು ಅವರಿಗೆ ದಯಪಾಲಿಸಿಕೊಡು. ಅವರನ್ನು, ಅವರ ಕುಟುಂಬ, ಅವರ ಮಕ್ಕಳ ಮಕ್ಕಳನ್ನು ನೀನು ಅವರನ್ನು ಕರುಣಿಸಿ ನಡೆಸು ಎಂದು ನೀನು ಪ್ರಾರ್ಥಿಸ್ತೇವೆ ಸ್ವಾಮಿ. ನಮ್ಮ ಆಲಯದಲ್ಲಿರುವಂಥ ಸಭಾಪಾಲಕರಿಗೋಸ್ಕರ, ಅವರ ಕುಟುಂಬ ಮಕ್ಕಳಿಗೋಸ್ಕರ ಬೇಡುತ್ತೇವೆ ಸ್ವಾಮಿ. ಅವರು ಹೋಗುವಾಗಲೂ ಬರುವಾಗಲೂ ನೀನು ಅವರಿಗೆ ಸಹಾಯವನ್ನು ದಯಪಾಲಿಸಿಕೊಡು ಸ್ವಾಮಿ. ಎಲ್ಲ ಪ್ರಾಣಾಪಾಯದಿಂದ ನೀನು ತಪ್ಪಿಸಿ ಕಾಪಾಡು ಸ್ವಾಮಿ. ಯಾವುದೇ ರೀತಿಯ ಸೋಂಕುಗಳು ಅವರ ಕುಟುಂಬ ಮಕ್ಕಳನ್ನು ತಾಕದಂತೆ ನೀನೇ ಸಹಾಯಿಸಿ ದೇವರೇ. ಲೋಕದಲ್ಲೆಲ್ಲ ಶಾಂತಿ ಸಮಾಧಾನಗಳು ನೆಲೆಸುವಂತೆ ಕೃಪೆ ಮಾಡು. ಈ ದಿವಸದಲ್ಲಿ ನಾವು ರಾತ್ರಿ ಭೋಜನದಲ್ಲಿ ಪಾಲುಗಾರರಾಗುವಂತೆ ನೀನು ಕರೆ ಕೊಟ್ಟಿದ್ದೀನಿ. ನಿನಗೆ ಸ್ತೋತ್ರ ಸ್ವಾಮಿ. ನಾವು ಮಾಡಿದಂಥ ತಪ್ಪುಗಳನ್ನು, ನಿನ್ನ ದೇಹವನ್ನು ತಿಂದು ನಿನ್ನ ರಕ್ತವನ್ನು ಕುಡಿಯೋದರ ಮುಖಾಂತರವಾಗಿ ನಮ್ಮನ್ನು ಸಮಾಧಾನಗೊಳಿಸಿ ಆಶೀರ್ವದಿಸಿ ನಮ್ಮ ಮನೆಗಳಿಗೆ ನೀನು ಕಳಿಸಿ ಕೊಡಿಸಿ ತೆಗೆದುಕೊಳ್ಳುವಂಥ ಪ್ರತಿಯೊಬ್ಬರನ್ನು ನೀನು ಆಶೀರ್ವಾದ ಮಾಡಿಸಿ. ಕರ್ತನೆ, ಕೊಟ್ಟಂತೆ ಅವಕಾಶಕ್ಕಾಗಿ ನಿನಗೆ ಸ್ತೋತ್ರ. ಈ ಪ್ರಾರ್ಥನೆಯನ್ನು ಕ್ರಿಸ್ತನಲ್ಲಿ ಸ್ವಾಮಿ. ಆಮೆನ್. ದೇವರ ಉಪಕಾರಗಳನ್ನು ನೆನೆಸಿ, ದೇವರ ನಾಮವನ್ನು ಕೊಂಡಾಡಿ, ದೇವರಿಗೆ ಕೊಟ್ಟಂತ ಕೃತಜ್ಞತಾ ಕಾಣಿಕೆಯನ್ನು ಎಲ್ಲ ಕಾಣಿಕೆಗಳನ್ನು ದೇವರ ಸನ್ನಿಧಿಗೆ ಒಪ್ಪಿಸೋಣ. ಪ್ರಾರ್ಥನೆ ಮಾಡೋಣ.
ಅತಿ ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತಹ ಪರಿಶುದ್ಧಾತ್ಮ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ ನನ್ನ ಸ್ವಾಮಿ. ನೀನು ನಮ್ಮನ್ನು ಪ್ರೀತಿಸಿ ನಮಗೆ ಕೊಟ್ಟದರಲ್ಲಿ ಕರ್ತನೆ ಶ್ರೇಷ್ಠವಾದದ್ದನ್ನು ನಿನ್ನ ಕೃಪಾಸನದ ಮುಂದೆ ಕಾಣಿಕೆಯಾಗಿ ತಂದಿದ್ದೇವೆ. ಈ ಕಾಣಿಕೆಯನ್ನು ನೀನು ಆಶೀರ್ವಾದ ಮಾಡು ಸ್ವಾಮಿ. ನಿನ್ನ ರಾಜ್ಯದ ಮಹಿಮೆಗೋಸ್ಕರ ಇದನ್ನು ಉಪಯೋಗಿಸಿಕೋ. ನಿನ್ನ ನಾಮದ ಮಹಿಮೆಗೋಸ್ಕರ ಇದು ಉಪಯೋಗ ಹೊಂದಬೇಕು ಸ್ವಾಮಿ. ದೇವರಾತ್ಮನೆ ಕೊಟ್ಟಂತ ಕೈಗಳನ್ನು ನೀನು ಆಶೀರ್ವಾದ ಮಾಡು. ವಿಶೇಷವಾದ ಕೃಪೆ, ವಿಶೇಷವಾದ ನಡೆಸುವಿಕೆಯಲ್ಲಿ ನಿನ್ನ ಮಕ್ಕಳು ನಡೆಯುವ ಹಾಗೆ ನೀನು ಆಶೀರ್ವಾದ ಮಾಡು ಸ್ವಾಮಿ. ಅವರ ಜೀವಿತಕ್ಕೆ ಬೇಕಾಗಿರುವಂತಹ ಎಲ್ಲ ಆದರಣೆಯನ್ನು, ಪ್ರೀತಿಯನ್ನು, ಸಮಾಧಾನವನ್ನು, ಸಂತೋಷವನ್ನು ನಿನ್ನ ಕೃಪೆಯಲ್ಲಿ ನೀನು ಒದಗಿಸಿಕೊಡು ಸ್ವಾಮಿ. ಕುಟುಂಬಗಳ ಸಂಗಡ ನಿನ್ನ ಪ್ರಸನ್ನತೆ ಇರಲಿ. ಅವರು ಮಾಡುತ್ತಿರುವ ಪ್ರತಿಯೊಂದು ಕೆಲಸ ಕಾರ್ಯಗಳ ಸಂಗಡ ನಿನ್ನ ಕೃಪೆ ಇರಲಿ ಸ್ವಾಮಿ. ಯಾವ ಕೇಡು ಅವರಿಗೆ ಸಂಭವಿಸದ ಹಾಗೆ, ಉಪದ್ರವವು ಅವರ ಬಿಡಾರದ ಸಮೀಪಕ್ಕೂ ಬರದ ಹಾಗೆ ನಿನ್ನ ಕೃಪೆಯಲ್ಲಿ ಮಾಡು ಸ್ವಾಮಿ. ದೇವರಾತ್ಮ ನಿನಗೆ ಸ್ತೋತ್ರ. ನೀನು ಸಹಾಯ ಮಾಡುವಂತ ದೇವರು ನಾವು ನಂಬುತ್ತೇವೆ. ನಿನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂತ ಸರ್ವಶಕ್ತನಾದ ಯೆಹೋವನಿಂದಲೇ. ಹೌದು ಕರ್ತನೇ, ನನ್ನ ಸಹಾಯವು ನಿನ್ನಿಂದಲೇ. ನನಗೆ ಸಹಾಯ ಮಾಡುವಂತ ದೇವರು ನೀನೊಬ್ಬನೇ. ನಮಗೆ ಸಹಾಯ ಮಾಡೆಂದು ಪ್ರಾರ್ಥಿಸುತ್ತೇನೆ. ನಮ್ಮನ್ನು ಕನಿಕರಿಸು ದೇವ. ಕೊರೋನಾ ಎಂಬ ರೋಗವನ್ನು ಯೇಸುವಿನ ನಾಮದಲ್ಲಿ ಸಂಪೂರ್ಣವಾಗಿ ನಿರ್ನಾಮ ಮಾಡು, ಸಂಪೂರ್ಣವಾಗಿ ನಾಶ ಮಾಡು ಸ್ವಾಮಿ. ಸಭೆಯಲ್ಲಿರುವಂತಹ ಪ್ರತಿಯೊಬ್ಬರನ್ನು ಸ್ವಾಮಿ, ಪ್ರತಿಯೊಂದು ಕುಟುಂಬವನ್ನು ನಿನ್ನ ಕೃಪಾಸನಕ್ಕೆ ಒಪ್ಪಿಸಿಕೊಡುತ್ತೇನೆ. ನಿನ್ನ ಪ್ರಸನ್ನ ಮುಖದಿಂದ ಅವರನ್ನು ನೋಡು. ನಿನ್ನ ಆಜ್ಞೆಯಲ್ಲಿ ಅವರನ್ನು ಚಿತ್ರಿಸಿಕೊಂಡಿದ್ದೀಯಾ. ನಿನ್ನ ಕಣ್ಣು ದೃಷ್ಟಿಯಲ್ಲಿ ಅವರನ್ನು ನೋಡುತ್ತಾ ಇದ್ದೀಯಾ. ದೇವರಾತ್ಮನೇ, ನೀನು ಕಾಪಾಡು ಸ್ವಾಮಿ. ನೀನೇ ನಡೆಸು. ಎಲ್ಲ ಸಾಲಗಳಿಂದ ಬಿಡಿಸು, ಎಲ್ಲ ಇಕ್ಕಟ್ಟುಗಳಿಂದ ಬಿಡಿಸು, ಎಲ್ಲ ರೋಗಗಳಿಂದ ಬಿಡಿಸು. ಯಾರ್ಯಾರು ಬಲಹೀನತೆಯಿಂದ ನಡೆಯುತ್ತಿದ್ದಾರೋ ಅವರ ಮೇಲೆ ನಿನ್ನ ದಿವ್ಯವಾದ ಹಸ್ತವನ್ನು ಚಾಚು. ನಿನ್ನ ವಾಕ್ಯವನ್ನು ಎಂಬಂತೆ ನಿನ್ನ ದೇವದೂತರನ್ನು ಕಳಿಸಿಕೊಡು. ಸಂಪೂರ್ಣವಾದ ಆರೋಗ್ಯ ಯೇಸುವಿನ ನಾಮದಲ್ಲಿ ಈ ಕ್ಷಣವೇ ಅವರು ಹೊಂದಿಕೊಳ್ಳಬೇಕು. ಲಾರ್ಡ್ ಜೀಸಸ್, ನಿನ್ನ ಹೆಸರಿನಲ್ಲಿ ಪ್ರಾರ್ಥಿಸುವಂತ ಪ್ರತಿಯೊಂದು ಪ್ರಾರ್ಥನೆಗೆ ನೀನು ಉತ್ತರವನ್ನು ಕೊಡುವಂತ ದೇವರು ಸ್ವಾಮಿ. ನಿನ್ನ ಹೆಸರಿನಲ್ಲಿ ನಿನ್ನ ಮಕ್ಕಳಾದ ನಾವು ನಿನ್ನ ಕೃಪಾಸನದಿಂದ ಬೇಡುತ್ತೇವೆ. ನಮ್ಮ ಪ್ರಾರ್ಥನೆಗೆ ಜಯವನ್ನು ಕೊಟ್ಟು ನಡೆಸು. ನಿನ್ನ ಕೃಪಾಸನದಿಂದ ಬೇಡುವಂತ ಪ್ರತಿಯೊಂದು ಪ್ರಾರ್ಥನೆ ನಿನ್ನ ಪರಲೋಕಕ್ಕೆ, ನಿನ್ನ ಸನ್ನಿಧಿಗೆ ಮುಟ್ಟುತ್ತದೆ. ನಮ್ಮ ಅಂತರಂಗವನ್ನು ತಿಳಿದಾತನ ನೀನು, ನಮ್ಮ ಹೃದಯವನ್ನು ಬಲ್ಲಾತನ ನೀನು ಸ್ವಾಮಿ. ದೇವರೇ, ನೀನೇ ನಮ್ಮನ್ನು ಆಶೀರ್ವಾದ ಮಾಡು. ನಮ್ಮ ಪ್ರಾರ್ಥನೆಗಳಿಗೆ ಜಯ ನಾವು ಹೊಂದಿಕೊಳ್ಳಬೇಕು. ಎಷ್ಟೋ ದಿನಗಳಿಂದ ನನ್ನ ಪ್ರಾರ್ಥನೆಗೆ ಜಯ ಬಂದಿಲ್ಲ. ಎಷ್ಟೋ ದಿನಗಳಿಂದ ನನ್ನ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟಿಲ್ಲ ಎಂಬುದಾಗಿ ಹೇಳುತ್ತಿರುವಂತ ಪ್ರತಿಯೊಬ್ಬರ ಸಂಗಡ ಯೇಸು ಕ್ರಿಸ್ತನ ನಾಮದ ಮಹಿಮೆಗೋಸ್ಕರ ಅವರ ಪ್ರಾರ್ಥನೆಗೆ ಈ ದಿನ ಜಯ ಬರಬೇಕು. ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ಮಾಡುವಂತ ದೇವರು ಜೀವಂತವಾಗಿಯೇ ಇದ್ದಾನೆ. ಸದಾಕಾಲವು ಜೀವಿಸುತ್ತಿರುವಂತ ದೇವರು ನಮ್ಮ ಸಂಗಡ ಇದ್ದಾನೆ ಎಂಬಂತ ನಂಬಿಕೆ ನಮ್ಮ ಪ್ರಾರ್ಥನೆ ದೇವರಿಗೆ ಹುಟ್ಟುತ್ತೆ. ದೇವರು ಉತ್ತರ ಕೊಡುತ್ತಾನೆ. ದೃಢವಾದ ವಿಶ್ವಾಸ, ನಂಬಿಕೆಯಿಂದ ನಿನ್ನ ಮಕ್ಕಳನ್ನು ನೀನು ಬಲಪಡಿಸು ಸ್ವಾಮಿ. ಯೇಸುವಿನ ನಾಮದಲ್ಲಿ ಎಲ್ಲ ಆಶೀರ್ವಾದಗಳು ನಿನ್ನ ಮಕ್ಕಳಾದ ಈ ಸಭೆಯ ಎಲ್ಲ ಕುಟುಂಬದ ಎಲ್ಲ ಸದಸ್ಯರು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಹೊಂದಿಕೊಳ್ಳಬೇಕು. ನಿನ್ನ ಆಜ್ಞೆಯನ್ನು ಪರಿಪಾಲಿಸುತ್ತಿರುವಂತ, ನಿನ್ನ ಆಜ್ಞೆಯ ಪ್ರಕಾರ ನಡೆಯುತ್ತಿರುವಂತ ನಿನ್ನ ಮಕ್ಕಳ ಮೇಲೆ ನಿನ್ನ ದಯೆ ಇರಲಿ ಸ್ವಾಮಿ. ನಿನ್ನ ದಯೆ ನಮಗೆ ದೊರಕಿದ್ದಾದರೆ ನಿನ್ನ ಮಾರ್ಗವನ್ನು ನಮಗೆ ಬೋಧಿಸು. ನಿನ್ನ ಮಾರ್ಗದಲ್ಲಿ ನಡೆಯುವಂತ ಕೃಪೆಯನ್ನು ನಮಗೆ ಅನುಗ್ರಹಿಸು.
ನೀನೇ ನಮ್ಮನ್ನು ಆಶೀರ್ವಾದ ಮಾಡು. ಈ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ದೀನತೆಯಿಂದ ಪ್ರಾರ್ಥಿಸಬೇಡುತ್ತೇನೆ, ನನ್ನ ಜೀವವುಳ್ಳ ಪರಲೋಕದ ತಂದೆಯೇ, ಆಮೆನ್. ನಾವು ಹಾಗೆ ನಿಂತಿರುವಾಗ ಅದನ್ನು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಎಲ್ಲರೂ ಒಟ್ಟಾಗಿ ಕೇಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮ ಪರಿಶುದ್ಧವೆಂದೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಪರಲೋಕದಲ್ಲಿ ನೆರವೇರಲಿ. ನಮ್ಮ ಅನ್ನದ ಆಹಾರವನ್ನು ನೀಡದೆ ಪಾಲಿಸು, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ನೀನು ಕ್ಷಮಿಸು, ನಮ್ಮನ್ನು ಶೋಧನೆಯೊಳಗೆ ಸೇರಿಸಿದೆ ಕೇಳಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲವು ನಿನ್ನದೇ ಸ್ವಾಮಿ, ಆಮೆನ್. ಅಂತ್ಯ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆ, ಶಾಂತಿ, ಸಮಾಧಾನ, ವಿಶೇಷವಾದ ಆರೋಗ್ಯ, ನಿನ್ನ ನಡೆಸುವಿಕೆಯಲ್ಲಿ ನಡೆಯುವಂತಹ ಭಾಗ್ಯ ಈಗಲೂ ಯಾವಾಗಲೂ ನಿತ್ಯ ನಿರಂತರವೂ ನಮ್ಮೆಲ್ಲರ ಸಂಗಡ ನೆಲೆಯಿರಲಿ. ಆಮೆನ್.